ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಗೆ ಬಂದಿದ್ದೇವೆ. ಬನ್ನಿ ನಾವು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನವನ್ನು ಪಡೆಯೋಣ. ನೋಡಿ ಎಷ್ಟು ಕ್ರೌಡ್ ಇದೆ. ನಾವು ಬಂದಿರೋದು ಇವತ್ತಿಗೆ 10ನೇ ತಾರೀಕು, ಅಂದರೆ ಜಾತ್ರೆಯಾಗಿ 5 ದಿನ ಆಗಿದೆ. ಇವತ್ತಿಗೆ 5 ದಿನ ಆದಮೇಲೆ ಬಂದಿದ್ದೀವಿ. ನೋಡಿ ಎಷ್ಟು ಕ್ರೌಡ್ ಇದೆ. ಅದೇ ರೀತಿಯಾಗಿ ನೋಡಿ ಎಷ್ಟು ಜನಸಂಖ್ಯೆ ನಿಮಗೆ ಕಾಣ್ತಾ ಇದ್ದಾರೆ ಅಂತ. ನೋಡಿ ಇನ್ನು ಆಟ ಆಡೋದು ಎಲ್ಲ ಇದೆ. ದಾಸೋಹ, ಮಹಾದಾಸೋಹ ಇನ್ನೂ ಇದೆ. ಅದೇ ರೀತಿಯಾಗಿ ಅಲ್ಲಿ ಮುಂದ್ಗಡೆ ಹಾಸ್ಟೆಲ್ ಕಾಣ್ತಾ ಇದೆ ನಿಮಗೆ. ನೋಡಿ ಇದು ಪಾರ್ಕಿಂಗ್ ಸ್ಪೇಸ್ ಮಾಡಿದ್ದಾರೆ, ಬಹಳ ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಇದೆ. ನೋಡಿ ಈ ಕಡೆಗೆ ನಾವು ಇವಾಗ ಮೆಡಿಕಲ್ ಕಾಲೇಜ್ ಕಡೆಯಿಂದ ಬಂದಿದ್ದೀವಿ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ಮಹಾರಥೋತ್ಸವದ ಕಳಸ ಮೇಲ್ಗಡೆ ನಿಮಗೆ ಕಾಣ್ತಾ ಇದೆ. ನೋಡಿ ಕೆಳಗಡೆ ಬಂದರೆ ಭಾರತ ತೇರಿನ ಮೇಲ್ಗಡೆ ಕಾಣುತ್ತೆ. ಅದೇ ರೀತಿಯಾಗಿ ದೇವರ ಗದ್ದಿಗೆಡಂಥ ಜಾಗ ಅದು. ಇನ್ನು ಕೆಳಗಡೆ ಕಲ್ಲಿನ ಗಾಲಿಗಳು ಇವು. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿವೆ. ಮುಂದೆ ಬನ್ನಿ ಹೋಗೋಣ. ಇದು ಉಚ್ಚಾಯ ಅಂತ, ಅಂದರೆ ಜಾತ್ರೆ ಆಗಕ್ಕಿಂತ ಮೊದಲು, ಅಂದರೆ ಒಂದಿನ ಮೊದಲು ಎಳೆದಿರ್ತಾರೆ. ಅಂದರೆ ಜಾತ್ರೆ ಅದು ಕಾರ್ಯಕ್ರಮ ಚಾಲುವಾದು ಅಂತ ಅರ್ಥ. ಈ ಸಣ್ಣ ತೀರು ಎಳೆದ ಮೇಲೆ ನಮಗೆ ದೊಡ್ಡ ಮಹಾರಥೋತ್ಸವ ಆಗುತ್ತೆ. ನೋಡಿ ಮಹಾರಥೋತ್ಸವ ಭಾಳ ಚಿತ್ರಗಳಿಂದ ಕೂಡಿದೆ. ಇವತ್ತಿಗೆ ನಾವು ಇದು 5ನೇ ದಿನದ ಜಾತ್ರೆಯ ದಿನ ಬಂದಿದ್ದೀವಿ. ಇದು ಬಂದು ದೇವಸ್ಥಾನದ ಎದುರು ಭಾಗನೇ ನಿಂದಿಸಿರ್ತಾರೆ. ನೋಡಿ ಎಲ್ಲ ಫ್ಯಾಮಿಲಿ ಫೋಟೋ ಸೆಕ್ಷನ್ ನಡೀತಾ ಇದೆ. ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಇಲ್ಲಿ ಇದೆ ಎಂಟ್ರೆನ್ಸ್. ಇಲ್ಲಿ ನಮಗೆ ಕಾಯಿ ಅಂಗಡಿ ಸಿಗುತ್ತೆ. ಟಾಯ್ಲೆಟ್ ರೂಮು, ವಾಶ್ರೂಮ್ ಎಲ್ಲ ಇಲ್ಲೇ ಇದೆ ಪಕ್ಕದಲ್ಲೇ. ದೇವಸ್ಥಾನದ ನಾವು ಎಡಬದಿಗೆ ಬಂದರೆ ಚಪ್ಪಲಿ ಅಲ್ಲಿ ಬಿಟ್ಟು ಪಕ್ಕದಲ್ಲೇ ಕಾಯಿ, ಹೂವು, ಹಣ್ಣು ಸಿಗುತ್ತೆ. ಇಲ್ಲಿ ಫೋಟೋ ಎಲ್ಲ ಸಿಗುತ್ತೆ. ನೋಡಿ ಶಾಪಿಂಗ್ ಕಾಂಪ್ಲೆಕ್ಸ್ ಇವೆ 2. ನಿಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗ್ಬೇಕು. ಶೌಚಾಲಯ ಬಹಳ ಸುಸಜ್ಜಿತವಾಗಿದ್ದಾವೆ. ನೋಡಿ ಭಾಳ ನೀಟಾಗಿದೆ ಮೇಂಟೆನೆನ್ಸು. ಬನ್ನಿ ಸ್ನೇಹಿತರೆ, ದೇವಸ್ಥಾನಕ್ಕೆ ಒಳಗೆ ಹೋಗೋಣ. ಗವಿಸಿದ್ದೇಶ್ವರ ದೇವಸ್ಥಾನ ಮುಂಭಾಗಿದು. ನೋಡಿ ಎಷ್ಟು ಕ್ರೌಡ್ ಇದೆ. ಇವತ್ತು ಶನಿವಾರ ಆದ ಕಾರಣ ಜನಸಂಖ್ಯೆ ಹೆಚ್ಚಿದೆ. ಬನ್ನಿ ನಾವೀಗ ಮೇಲ್ಗಡೆ ಹೋಗೋಣ. ಇದು ದ್ವಾರ ಬಾಗಿಲು ಇನ್ನು ಇನ್ಕಂಪ್ಲೀಟ್ ಇದೆ. ಹಿಂಗೆ ನಾವು ಮೇಲ್ಗಡೆ ಹೋಗೋಣ. ನೋಡಿ ಬಹಳ ನೀಟಾಗಿ ಆಯೋಜನೆ ಮಾಡಿದ್ದಾರೆ. ನಾವೀಗ ದೇವಸ್ಥಾನದ ಮುಂಭಾಗದಿಂದ ಹೋಗ್ತಾ ಇದ್ದೀವಿ. ಬಹಳ ಕ್ರೌಡ್ ಇದೆ. ಜನ ಸ್ವಯಂ ಸೇವಕರು ವರ್ಕ್ ಮಾಡ್ತಿದ್ದಾರೆ. ನೋಡಿ ನಾವು ಇಲ್ಲಿ ಏನಾದರೂ ಅಕ್ಷರ ಜೋಳಿಗೆ ಅಂತಂದಿದೆ, ನಾವೇನಾದರೂ ಡೊನೇಟ್ ಮಾಡೋಕ್ಕಿದ್ರೆ ಇಲ್ಲಿ ಮಾಡ್ಬೋದು. ಅಂದರೆ ನಾವು ಮಾಮೂಲು ಟೈಮಲ್ಲಿ ಬಂದಾಗೂ ಇರುತ್ತೇವೆ ಕೌಂಟ್ರು. ಯಾರಾದರೂ ಅಕ್ಷರ ಜೋಳಿಗೆ ಫಂಡ್ ಕೊಡೋರು ಕೊಡ್ಬೋದು. ಇದು ದಾಸೋಹ ರೆಗ್ಯುಲರ್ ಆಗಿ ನಾವು ನೋಡಿ ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ. ಇದು ದಾಸೋಹ. ನಾವು ಮಾಮೂಲು ಟೈಮ್ನಾಗ ಬಂದಾಗ ಇಲ್ಲೇ ದಾಸೋಹದ ಊಟ ಮಾಡ್ಬೋದು. ಇವಾಗ ಮಹಾದಾಸೋಹ ಇರೋ ಕಾರಣ ಹಿಂದ್ಗಡೆ ಹೋಗ್ಬೇಕು. ನೋಡಿ ದೇವಸ್ಥಾನ ಮುಂಭಾಗಿದ್ದು. ನೋಡಿ ಎಷ್ಟು ಕ್ರೌಡ್ ಆಗಿದೆ, ಜನಸಂಖ್ಯೆ. ದೇಣಿಗೆ ಸಲ್ಲಿಸುವ ಸ್ಥಳ ಇದು. ದೇಣಿಗೆ ಕೊಡೋರು ಕೊಡ್ಬೋದು. ಇಲ್ಲೊಂದು ಉಂಡಿ ಕೊಡ್ತಾರೆ. ಈ ಉಂಡಿಗೆ ನಾವು ಕಾಣಿಕೆಯನ್ನು ಹಾಕಿ ಬರೋ ವರ್ಷಕ್ಕ ಉಂಡಿ ಇಲ್ಲಿ ಮುಡುಪು ಕೊಡ್ಬೋದು. ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ವಚನ ಪುಸ್ತಕಗಳು ನೋಡಿ ಎಷ್ಟಿದೆ. ಗವಿಮಠದಲ್ಲಿ ಸಿಗ್ತವೆ ಇವು. ಸಿದ್ದೇಶ್ವರ ವಿದ್ಯಾರ್ಥಿಗಳು ಉಚಿತ ವಸತಿ ಪ್ರಸಾದ ನಿಲಯ, ಸಂಸ್ಥಾನ ಗವಿಮಠ. ನೋಡಿ, ನೀಡೋಣ ತಿಂಗಳಿಗೆ 100 ರೂಪಾಯಿ ಹಣ, ತೀರಿಸೋಣ ಮಾನವ ಜನ್ಮದ ಋಣ. ಈ QR ಕೋಡ್ ಸ್ಕ್ಯಾನ್ ಮಾಡಿದರೆ ಅಮೌಂಟ್ ತಗೊಳುತ್ತೆ. ನೋಡಿ, ದೇಣಿಗೆ ಸಲ್ಲಿಸುವ ಅಥವಾ ಹೆಚ್ಚಿನ ಮಾಹಿತಿಗಾಗಿ QR ಕೋಡನ್ನು ಸ್ಕ್ಯಾನ್ ಮಾಡಿ. ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆದು ನೋಡಿ, ಮಠ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಏನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದು ಬ್ಯಾಂಗಲ್ ಬಜಾರ್ ಅಂತ ಇದೆ. ಕೊಪ್ಪಳ ಬಜಾರ್ ಬ್ಯಾಂಗಲ್ ಒಂದನೇ ಫಸ್ಟನೇ ದಾರಿ. ವೆರೈಟಿ ಆದಂಥ ಬ್ಯಾಂಗಲ್ಸ್ ನೀವು ನೋಡಬಹುದು.